ಹೆಲೋ ಗೈಸ್, ವೆಲ್ಕಮ್ ಟು ದಿ ಟುಡೇಸ್ ಟ್ರೇಡಿಂಗ್ ಸೆಷನ್. ಇವತ್ತಿನ ಡೇಟ್ ಬಂದುಬಿಟ್ಟು 21 ಆಗಸ್ಟ್ 2024. ಸೊ ಇವತ್ತು ಮಾರ್ಕೆಟ್ ಓಪನ್ ಕಂಟಿನ್ಯೂಷನಿಂದ ಆಗುತ್ತೆ. ನಿನ್ನೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿತ್ತು ಅಲ್ಲಿಂದನೇ ಇವತ್ತು ಮಾರ್ಕೆಟ್ ಓಪನ್ ಆಗುತ್ತೆ ಮತ್ತು ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತು ಸಹ ನಾವು ಟ್ರೇಡ್ ತೊಗೊಂಡಿದ್ವಿ. ನಮ್ಮ ಟ್ರೇಡ್ ಇವಾಗ ಲೈವಲ್ಲಿ ನಡೀತಾ ಇದೆ. ಸೊ ನಾವು ಯಾವ ಒಂದು ಲಾಜಿಕ್ ಮೇಲೆ ಇವತ್ತು ಟ್ರೇಡ್ ತೊಗೊಂಡ್ವಿ ಅಂತ ನೋಡೋಣ. ಸೊ ಮಾರ್ಕೆಟ್ ನಿನ್ನೆ ಗ್ಯಾಪ್ ಅಪ್ ಓಪನ್ ಆಗಿ ಒಂದು ಅಪ್ಸೈಡ್ ಕಡೆ ಪ್ರೊಸೀಡ್ ಆಗುತ್ತೆ ಮಾರ್ಕೆಟ್. ಸೊ ಆಮೇಲೆ ಏನಾಗುತ್ತೆ, ಸೆಲ್ಲರ್ಸ್ ಮಾರ್ಕೆಟ್ನ ಕೆಳಗಡೆ ತರ್ಲಕ್ಕೆ ನೋಡ್ತಾರೆ, ಬಟ್ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ನಿನ್ನೆ ಮಾರ್ಕೆಟ್ ಇಲ್ಲಿ. ಸೊ ಈ ಸಪೋರ್ಟ್ವರೆಗೂ ಸೆಲ್ಲರ್ಸ್ಗೆ ತೊಗೊಂಡು ಬರ್ಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತು ಮಾರ್ಕೆಟ್ ಇಲ್ಲೇ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದಮೇಲೆ ಮಾರ್ಕೆಟಲ್ಲಿ ಸಪೋಸ್ ಒಂದು ವೇಳೆ ವೀಕ್ನೆಸ್ ಕಂಟಿನ್ಯೂ ಆಗೋದಿದ್ದರೆ ಈ ಸಪೋರ್ಟ್ ಬ್ರೇಕ್ ಆಗ್ತಿದ್ದಂಗೆ ಮಾರ್ಕೆಟ್ ಕೆಳಗಡೆ ಪ್ರೊಸೀಡ್ ಆಗಬೇಕಿತ್ತು. ಬಟ್ ಮಾರ್ಕೆಟ್ ಏನು ಮಾಡುತ್ತೆ, ಈ ಸಪೋರ್ಟ್ ಬ್ರೇಕ್ ಮಾಡಿ ಅಲ್ಲಿ ಸಸ್ಟೈನ್ ಆಗಲ್ಲ. ಮಾರ್ಕೆಟ್ ಏನು ಮಾಡುತ್ತೆ, ನಿನ್ನೆ ಸಪೋರ್ಟ್ನ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ, ಸಸ್ಟೈನ್ ಆಗಲ್ಲ. ಮತ್ತು ಬಯರ್ಸ್ ಕಮ್ಬ್ಯಾಕ್ ಮಾಡ್ತಾರೆ ಮತ್ತು ಮಾರ್ಕೆಟ್ನ ಮೇಲ್ಗಡೆ ಒಯ್ಯೋದಕ್ಕೆ ನೋಡ್ತಾರೆ, ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಂಡ್ ಮಾರ್ಕೆಟ್ ಇವತ್ತು ಈ ಸಪೋರ್ಟ್ನ ಬ್ರೇಕ್ ಮಾಡೋಕ್ಕಾಗಿಲ್ಲ. ಅಂದರೆ ಸೆಲ್ಲರ್ಸ್ಗೆ ಈ ಸಪೋರ್ಟ್ನ ಬ್ರೇಕ್ ಮಾಡೋದ್ರಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಅಂದಮೇಲೆ ಮಾರ್ಕೆಟ್ ಇವತ್ತು ಅಪ್ಸೈಡ್ ರ್ಯಾಲಿ ಕೊಡುವ ಸಾಧ್ಯತೆ ಇದೆ. ಸೊ ಅದೇ ಬೇಸಿಸ್ ಮೇಲೆ ನಾವು ಇವತ್ತು ಒಂದು ಅಪ್ಸೈಡ್ ಕಾಲ್ ಎಂಟ್ರಿ ತೊಗೊಂಡಿದ್ವಿ. ನಮ್ಮ ಪ್ರಾಫಿಟ್ ಈಗ ಅರೌಂಡ್ 200 ರುಪೀಸ್ವರೆಗೂ ನಡೀತಾ ಇದೆ. ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಇದೆ. ಬಿಕಾಸ್ ಇವತ್ತಿನ ನಿನ್ನೆ ಈ ಒಂದು ರೆಸಿಸ್ಟೆನ್ಸ್ನ ಮಾರ್ಕೆಟ್ ಬ್ರೇಕ್ ಮಾಡಿ ನಮಗೆ ಒಂದು ಸಡನ್ನಾಗಿ ಸ್ಪೈಕ್ ಕೊಡುವ ಸಾಧ್ಯತೆ ಇದೆ ಇವತ್ತು. ಈ ರೆಸಿಸ್ಟೆನ್ಸ್ ಆದರೆ ನಮಗೆ ಒಂದು ತುಂಬ ಒಳ್ಳೆ ಮೂಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಈಸಿಲಿ ನಮಗೆ ಇವತ್ತು ಈ 50 ಪಾಯಿಂಟ್ಸ್ ಅಚೀವ್ ಆಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್, ಏನಾಗುತ್ತೆ ಅಂತ ನೋಡೋಣ. ಸೊ ಗೈಸ್, ಕರೆಂಟ್ ಟೈಮ್ ಈಸ್ 10:32. ಇವಾಗ ನಾವು ನಮ್ಮ ಆರ್ಡರ್ಸ್ನ ಎಕ್ಸಿಟ್ ಆಗಿದ್ದೀವಿ ನಮ್ಮ ಎಂಟ್ರಿಯಿಂದ. ಸೊ ನಾವು ಇವತ್ತು ಪ್ರಾಫಿಟ್ 593 ರೂಪಾಯಿ ಬುಕ್ ಮಾಡಿದ್ದೀವಿ. ಸೊ ನಾನು ಈ ಟಾರ್ಗೆಟ್ವರೆಗೂ ವೇಟ್ ಮಾಡಲಿಲ್ಲ, ಬೇಗನೆ ಎಕ್ಸಿಟ್ ಆದೆ. ಬಿಕಾಸ್ ನಮ್ಮದು ಬ್ಯಾಕ್ ಟು ಬ್ಯಾಕ್ 3 ಟಾರ್ಗೆಟ್ ಹಿಟ್ ಆಗಿದೆ. ಸೊ ಇವತ್ತು ಸಹ ಇಲ್ಲಿವರೆಗೂ ವೇಟ್ ಮಾಡ್ಬೋದಿತ್ತು, ಬಟ್ ಆಲ್ರೆಡಿ 3 ಟಾರ್ಗೆಟ್ಸ್ ತೊಗೊಂಡಿದ್ದೀವಿ. ಸೊ ಮಾರ್ಕೆಟ್ ಎಷ್ಟು ಕೊಡುತ್ತೆ ಅಷ್ಟು ತೊಗೊಂಡು ಹೋಗ್ತಾ ಇರಬೇಕು ಆ್ಯಸ್ ಅ ಟ್ರೇಡರ್ ಆಗಿ. ಸೊ ಅದಕ್ಕೆ ಈ ಪುಲ್ ಬ್ಯಾಕ್ ಕ್ಯಾಂಡಲಲ್ಲಿ ನಾವು ಎಕ್ಸಿಟ್ ಆದ್ವಿ. ಸೊ ನಮ್ಮದು 593 ರುಪೀಸ್ ಬುಕ್ ಆಗಿದೆ. ನೋಡಿ, ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತಿದ್ದಂಗೆ ಒಂದು ಸಡನ್ನಾಗಿ ಮೂಮೆಂಟ್ ಬರುತ್ತೆ ಅಂತ ನಾನು ಹೇಳಿದ್ದೆ. ಮಾರ್ಕೆಟ್ ಹಾಗೆ ಒಂದು ಮೂಮೆಂಟ್ ಕೊಡ್ತು. ಬಿಕಾಸ್ ಇಲ್ಲಿ ತುಂಬಾ ಸ್ಟಾಪ್ ಲಾಸಸ್ ಇತ್ತು ಈ ಒಂದು ರೆಸಿಸ್ಟೆನ್ಸ್ ಮೇಲೆ. ಇಲ್ಲಿ ಹೆಂಗೆ ಮಾರ್ಕೆಟ್ ಹೋಗ್ತಿದ್ದಂಗೆ ನಮಗೆ ಸಡನ್ನಾಗಿ ಒಂದು ಮೂಮೆಂಟ್ ಕೊಡ್ತು. ಸೊ ಅದರಿಂದ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ನೋಡೋಕ್ಕೆ ಸಿಕ್ತು. ಈ ಒಂದು ಗ್ರೀನ್ ಲೈನ್ನ ಏನು ಡ್ರಾ ಮಾಡಿದ್ದೀನಲ್ಲ, ಇಲ್ಲಿವರೆಗೂ ಕಂಟಿನ್ಯೂ ಆಗುವ ಪಾಸಿಬಿಲಿಟಿ ತುಂಬ ಇದೆ ಮಾರ್ಕೆಟಲ್ಲಿ. ಬಟ್ ಇವತ್ತು ಸಾಗು, ನಾವು ಮತ್ತೆ ಟ್ರೇಡ್ ಮಾಡಲ್ಲ. ದ್ಯಾಟ್ಸ್ ಇಟ್ ಗೈಸ್. ಸೊ ಟೋಟಲಾಗಿ ಹೇಳಬೇಕು ಅಂದರೆ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. 28 ಪಾಯಿಂಟ್ಸೇ ನಾವು ಹಿಡಿದಿದ್ದೀವಿ. ಆ 28 ಪಾಯಿಂಟ್ಸಲ್ಲೇ ನಮ್ಮದು 593 ರುಪೀಸ್ ಬುಕ್ ಆಗಿದೆ. ಅಂದರೆ ಆಲ್ಮೋಸ್ಟ್ ನಾವು ಒಂದು 24 ಪಾಯಿಂಟ್ಸ್ನ ಇವತ್ತು ಕ್ಯಾಪ್ಚರ್ ಮಾಡಿದ್ದೀವಿ. 24 to 25 ಪಾಯಿಂಟ್ಸ್ನ ಇವತ್ತು ಕ್ಯಾಪ್ಚರ್ ಮಾಡಿದ್ದೀವಿ. ಬಿಕಾಸ್ ಈ ಥರ ಒಂದು ಸಡನ್ ಮೂಮೆಂಟ್ ಕೊಟ್ಟರೆ ನಮಗೆ ಒಂದು ಒಳ್ಳೆ ಪ್ರೀಮಿಯಮಲ್ಲಿ ಬೂಸ್ಟ್ ಆಗುತ್ತೆ. ಪ್ರೀಮಿಯಮ್ ಸಡನ್ನಾಗಿ ಒಂದು ಕ್ವಿಕ್ ಮೂಮೆಂಟ್ ಬಂದರೆ. ಓಕೆ, ದ್ಯಾಟ್ಸ್ ಇಟ್ ಗೈಸ್. ದಿಸ್ ಇಸ್ ಮೈ ಟುಡೇಸ್ ಟ್ರೇಡಿಂಗ್ ಡೇ. ಹ್ಯಾವ್ ಅ ಗುಡ್ ಡೇ.